ಮೊಸರಿನ ಮಂಗಮ್ಮ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂಥ ಮೊಸರಿನ ಮಂಗಮ್ಮ. ಮಂಗಮ್ಮ ನಮಗೆ ಬಹು ವರ್ಷದಿಂದ ವರ್ತನೆಯಾಗಿ ಮೊಸರು ತಂದು ಕೊಡುತ್ತಾಳೆ. ಈ ವರ್ತನೆ ಬೆಂಗಳೂರಿನ ತರಹ. ಬೇರೆ ಊರುಗಳಲ್ಲಿ ವರ್ತನೆ ಎಂದರೆ ದಿನವೂ ತಪ್ಪದೆ ಬಂದು ಮೊಸರನ್ನು ಕೊಟ್ಟು ತಿಂಗಳ ಕೊನೆಗೆ ದುಡ್ಡು ತೆಗೆದುಕೊಳ್ಳುವುದಕ್ಕೆ ಹೆಸರು. ಬೆಂಗಳೂರಲ್ಲಿ ಸುಮಾರು ಇಂತಹ ವರ್ತನೆ ಇಲ್ಲ ಅಂತ ಕಾಣುತ್ತದೆ. ಮಂಗಮ್ಮ ಸಾಮಾನ್ಯವಾಗಿ ನಮ್ಮ ಕೇರಿಯ ಕಡೆ ಬಂದಾಗ ನಮ್ಮ ಮನೆಗೂ ಬರುವುದು. ಮೊಸರು ತಕ್ಕೋತೀರಾ ಅವ್ವ, ಒಳ್ಳೆಯ ಮೊಸರು ತಂದಿದ್ದೀನಿ ಅಂತ ಹೇಳುವುದು. ನಮಗೆ ಬೇಕಾಗಿದ್ದರೆ ನಾವು ತೆಗೆದುಕೊಳ್ಳುವುದು. ಆ ಹೊತ್ತಿನ ವ್ಯಾಪಾರ ಹೇಗಿದೆಯೋ ಹಾಗೆ ಅವಳಿಗೆ ಆಗಲೇ ದುಡ್ಡು ಕೊಟ್ಟು ಬಿಡುವುದು ಅಥವಾ ಮಾರನೇ ದಿವಸ ಕೊಡುವುದು. ಇದು ಅವಳ ವರ್ತನೆಯ ರೀತಿ. ಅವಳ ಊರು ಅವಲೂರು ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ. ವೆಂಕಟಾಪುರವೋ ಎಂಥದೋ ಹೆಸರಿನ ಗ್ರಾಮ. ಬರುತ್ತಾ ನಮ್ಮ ಮನೆ ಕಡೆಗೇ ಬರಬೇಕು, ಹೋಗುತ್ತಾ ನಮ್ಮ ಮನೆ ಕಡೆನೇ ಹೋಗಬೇಕು. ನಾನು ಸ್ವಲ್ಪ ಒಳ್ಳೆ ಮಾತಾಡುತ್ತೇನೆ ಅಂತ ಮಂಗಮ್ಮ ಒಂದೊಂದು ದಿನ ಹಳ್ಳಿಯಿಂದ ಬಂದ ಹಾಗೆ ಒಂದು ಸಲ ಮೊಸರೆಲ್ಲ ಮಾರಿ ಆದಮೇಲೆ ಹೋಗುತ್ತಾ ಒಂದು ಸಲ ಬರುವುದುಂಟು. ಬಂದು ನಮ್ಮ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದು ನಮ್ಮನ್ನೆಲ್ಲ ಸ್ವಲ್ಪ ಮಾತನಾಡಿಸಿ ಎಲೆನೋ ಅಡಿಕೆನೋ ಬಾಯಲ್ಲಿ ಹಾಕಿಕೊಂಡು ಬೇಕಾದರೆ ಎಲೆನೋ ಅಡಿಕೆನೋ ಕೇಳಿ ತಕ್ಕೊಂಡು ಆಮೇಲೆ ಊರಿಗೆ ಹೋಗುತ್ತಾಳೆ. ಇಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಬಿಡುವಾಗಿದ್ದರೆ ಅವಳು ತನ್ನ ಕಷ್ಟ ಸುಖವನ್ನೆಲ್ಲ ಹೇಳುತ್ತಾಳೆ. ನನ್ನನ್ನು ಏನಾದರೂ ಹೇಳು ಅಂತ ಕೇಳುತ್ತಾಳೆ. ನನಗೆ ಕಷ್ಟ ಏನಿದೆ? ಸದ್ಯ ದೇವರು ಎಲ್ಲ ಚೆನ್ನಾಗಿ ಇಟ್ಟಿದ್ದಾನೆ. ಏನೋ ಮನೆ ಮಾತು, ಬೆಕ್ಕು ಬಂದು ಹಾಲು ಕುಡಿಯಿತು ಅಂತಲೋ, ಇಲಿ ಬಂದು ಕುಂಬಳಕಾಯಿ ತಿಂದಿತ್ತು ಅಂತಲೋ ಏನಾದರೂ ಒಂದು ಮಾತು ನಾನು ಹೇಳಿದರೆ, ಅಯ್ಯೋ ಈ ಪ್ರಪಂಚವೇ ಹೀಗೆ ಅಂತ ಅವಳ ಅನುಭವದ ತತ್ವವನ್ನು ಹೇಳಿ ಪ್ರಪಂಚನ ಸರಿಯಾಗಿ ನಡೆಸಿಕೊಳ್ಳುವುದು ಹೇಗೆ ಅಂತ ಹೇಳಿಕೊಡುತ್ತಾಳೆ. ಒಟ್ಟಿನಲ್ಲಿ ಮಂಗಮ್ಮ ನನಗೆ ಬಹಳ ಬೇಕಾದವಳು. ನನಗೂ ಅವಳಿಗೂ ಬಹಳ ಸಲಿಗೆ. ಈಗ ಸುಮಾರು 1 ತಿಂಗಳ ಹಿಂದೆ ಮಂಗಮ್ಮ ಬೆಳಗಾಗ ಮೊಸರು ತಕ್ಕೊಳ್ಳುತ್ತೀರಾ ಅಮ್ಮಯ್ಯ ಅಂತ ಬಂದಾಗ ನಾನು ಎಲ್ಲೋ ಒಳಗಿದ್ದೆ. ನಮ್ಮ ಹುಡುಗ ಹೂವು ತಗೋತಾರೆ ಅಂತ ಅವಳಿಗೆ ಹೇಳಿದ. ಹೋಗಿ ಹತ್ತಿರ ನಿಂತುಕೊಂಡು ಕೊಡು ಮೊಸರು ಅಂತ ಕೈ ಹಿಡಿದ. ಮಂಗಮ್ಮ ಗಡಿಗೆಯಿಂದ ಒಳ್ಳೆ ಗರಿಣಿಯಷ್ಟು ತೆಗೆದು ಅವಳ ಕೈಗೆ ಹಾಕಿದಳು. ಜಾಗ್ರತೆ, ಬರ ಹೇಳು ಅಮ್ಮನ್ನ, ನಾನು ಹೋಗಬೇಕು ಅಂತ ಹೇಳಿದಳು. ಅಷ್ಟು ಹೊತ್ತಿಗೆ ನಾನು ಬಂದೆ. ಮಂಗಮ್ಮ, ಅವ್ವ, ಬಂಗಾರದಂಥ ಮಗನ್ನ ಎತ್ತುಕೊಂಡಿದ್ದೀಯ. ನಿನ್ನ ಗುಣ ಹೆಂಗೋ ಆ ಮಗನೂ ಹಾಗೆ ಐತೆ. ಆದರೆ ಇದೆಲ್ಲ ಏನವ್ವ, ಹುಡುಗ ಬೆಳೆಯೋ ತನಕನೇ ಬೆಳೆದ ಮೇಲೆ ಯಾವಳೋ ಬರ್ತಾಳೆ. ಈಗ ಅಮ್ಮ ಅಮ್ಮ ಅಂತ ಇರೋ ಮಗ, ಆಗ ಅಮ್ಮನ್ನ ನೀನು ಇದ್ದೀಯಾ ಸತ್ಯ ಅಂತ ಕೇಳಲ್ಲ ಅಂದಳು. ನಾನು, ಯಾಕೆ ಮಂಗಮ್ಮ, ಏನಾಯಿತು? ಮಗ ನೀ ಹೇಳಿದ ಮಾತು ಕೇಳಲಿಲ್ಲವೇ ಎಂದೆ. ಸರಿ ಬಿಡು, ನನ್ನ ತಾಯಿ ಕೈ ಹಿಡಿದ ಗಂಡನೇ ನನ್ನ ಮಾತು ಕೇಳಲಿಲ್ಲ, ಇನ್ನು ಮಗ ಏನು ಕೇಳಿಯಾನು? ಗಂಡ ನಿನ್ನ ಮಾತು ಕೇಳಲಿಲ್ಲವೇ ಮಂಗಮ್ಮ? ಅಯ್ಯೋ ನನ್ನ ತಾಯಿ, ನಾನು ಒಳ್ಳೆಯ ಶಾಲೆ ಉಡಲಿಲ್ಲ. ಇನ್ಯಾವಳೋ ಹುಟ್ಟುಕೊಂಡಳು. ಶಾಲೆಗೆ ಬೆರಗಾಗಿ ಹೋದ ಅವಳ ತಾವ ಏನೋ ಹೆಂಗಾದರೂ ಇರಲಿ, ನನ್ನ ಮನೆ ನನ್ನ ಹೆಂಡ್ರು ಅಂತ ಗಂಡ ಸೇರೋದೇ ಚೆಂದ ಅಂತ ನಾನು ಸುಮ್ಮಗಿದ್ದೆ. ಆದರೇನವ್ವ, ಅಮೃತ ಮಾರಿದ್ದೀನಿ, ಗಂಡನ್ನೀಗಿಕೊಂಡಿನಿ. ಏನೋ ನನ್ನ ಪ್ರಾಪ್ತಿ ಆಸೆ ಇತ್ತು ಅವ್ವ. ನೀನು ಮಾತ್ರ ನೋಡು, ಗಂಡ ಮನೆಗೆ ಬರೋ ಹೊತ್ತಿಗೆ ಒಳ್ಳೆ ಶಾಲೆ ಉಟ್ಟುಕೊಂಡು ಓಡಾಡು. ಗಂಡಸರ ಮನಸ್ಸು ಬಹಳ ಚಪಲ ತಾಯಿ. ಅವರ ಕಣ್ಣಿಗೆ ಚೆಂದಾಗಿರೋ ಹಾಗೆ ಶಾಲೆನೂ ರವಿಕೆನೂ ಏನಾದರೂ ಒಂದು ಹೆಂಗಸು ಹಾಕಿಕೊಳ್ಳುತ್ತಾ ಇರಬೇಕು. ಹೂವು ಗಂಧ ತೋರಿದ್ದನ್ನು ತಕ್ಕೊಂಡು ಅವರ ಮನಸ್ಸಿಗೆ ಸಮಾಧಾನ ಇರೋ ಹಾಗೆ ಇಟ್ಟುಕೋಬೇಕು ತಾಯಿ. ನೀನು ಈಗ ಹುಟ್ಟಿದ್ದೀಯಲ್ಲ, ಇಂಥ ಶಾಲೆ ಏನೋ ಕೆಲಸ ಮಾಡುವಾಗ ನಿನ್ನ ಪಾಡಿಗೆ ನೀನು ಮನೆಗೆ ಇರುವಾಗ ಆಗಬಹುದು. ಬೈಗಿನ ಹೊತ್ತಿಗೆ ಒಂದು ಒಳ್ಳೆಯ ಶಾಲೆ ಉಟ್ಟುಕೋಬೇಕು. ನನಗೆ ಸ್ವಲ್ಪ ನಗು ಬಂತು. ಆದರೆ ಇವಳ ಅನುಭವದಿಂದ ಬಂದ ಮಾತಿನ ಬುದ್ಧಿ ಎಷ್ಟು ದೊಡ್ಡದೆಂದು ತೋರಿತು. ಆ ಮಾತನ್ನು ತಂದ ಅವಳ ಅನುಭವದಿಂದ ಅವಳು ನೊಂದಿದ್ದಳೆಂದು ತಿಳಿದು ಸ್ವಲ್ಪ ವ್ಯಥೆಯೂ ಆಯಿತು. ನಾನು, ಹೌದು ಮಂಗಮ್ಮ, ನೀನು ಹೇಳೋ ಮಾತು ನಿಜ ಅಂತ ಹೇಳಿದೆ. ಆಮೇಲೆ ಮಂಗಮ್ಮ ಹೇಳಿದಳು, ನೋಡ್ತಾಯಿ, ಗಂಡಸನ್ನ ಸರಿಯಾಗಿಟ್ಟುಕೋಬೇಕಾದರೆ 4 ಉಪಾಯ.
ಇವರು ಹೇಳ್ತಾರೆ ನಾರು ಬೇರು ಇಕ್ಕು ಅಂತ, ಮದ್ಯಕ್ಕೆ ಮಸಣಕ್ಕೆ ಕಳುಹಿಸುವಂಥ ಗಾದೆ ಐತಿ. ಇಂಥವರ ಮಾತನ್ನೆಲ್ಲ ಕೇಳಬಾರ್ದು. ಆಗಾಗ ಬಾಯಿಗೆ ರುಚಿಯಾಗಿ ಏನಾದರೂ ಒಂದು ಮಾಡಿಕೊಡೋದು, ಕಣ್ಣಿಗೆ ಚೆಂದಾಗಿ ಶೃಂಗಾರ ಮಾಡಿಕೊಂಡು ಕಷ್ಟ ಇರಲಿ ನಿಷ್ಠೂರ ಇರಲಿ ನಗ್ತಾ ಮಾತನಾಡಿಸೋದು, ಮನೆಗೆ ಬೇಕಾದನ್ನ ತುಂಬ ತರಿಸಿಕೊಂಡು ಬಿಟ್ಟು ಆಗಾಗ ಕೇಳಿದೀರ ಇರೋದು. 3 ಕಾಸು 6 ಕಾಸು ಸೇರಿಸಿಕೊಂಡು ಏನಾದರೂ ಸಂದರ್ಭ ಬಿದ್ದಾಗ 1 ರೂಪಾಯಿ ಕೊಡೋದು. ಇದು ಕಣವ ನಾರು ಬೇರು. ಮನೆ ಹೆಂಗಸು ಇದನ್ನ ಮಾಡಿದರೆ ಗಂಡ ಅನ್ನೋನು ಮನೆ ನಾಯ ಹಂಗೆ ಇರ್ತಾನವ್ವ. ಇದನ್ನ ಮಾಡಲಿಲ್ಲ ಅನ್ನೋ ಬೀದಿಲಿ ಅಲೀತಾನೆ. ನನಗೆ ಮಂಗಮ್ಮನ ಮಾತಿನ ಚಮತ್ಕಾರದಿಂದ ಆಶ್ಚರ್ಯವಾಯಿತು. ಇನ್ನೆರಡು ಮಾತನಾಡಿ ಅವಳನ್ನು ಅಂದು ಕಳುಹಿಸಿಕೊಟ್ಟೆನು. ಈಗ 15 ದಿನದ ಹಿಂದೆ ಮಂಗಮ್ಮ ಮನೆಗೆ ಬಂದಾಗ ಬಹಳ ಬೇಸರ ಪಟ್ಟಿದ್ದಳು ಅಂತ ಕಂಡಿತು. ನಾನು ಯಾಕೆ ಮಂಗಮ್ಮ ಹೀಗಿದ್ದೀಯಾ ಅಂತ ಕೇಳಿದೆ. ಏನೋ ಹೇಳದವ್ವ, ನನ್ನ ಜನ್ಮ ಯಾರಿಗೂ ಬೇಡದಿರ ಹೋಯಿತು ಎಂದು ಹೇಳಿ ಮಂಗಮ್ಮ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಂಡಳು. ನಾನು ಯಾಕಮ್ಮ, ಏನಾಯಿತು, ಮಗ ಏನಾದರೂ ಅಂದನೆ ಅಂತ ಕೇಳಿದೆ. ಹೂ ಅಂದ ಕಣವ, ಅವನ ಹೆಂಡ್ರು ಹರಿಯದ ಕುನ್ನಿ ಮಗ ಆಯ್ತಲ್ಲ, ಅದು ಏನೋ ಮಾಡ್ತು ಅಂತ ಅದನ್ನು ಹೊಡೆದಳು. ಯಾಕೆ ಗಯ್ಯಾಳಿ ರಕ್ಕಸಿ ಹಂಗೆ ಹರಿಯದ ಕಂದನ್ನು ಹೊಡಿತಾ ಇದ್ದೀಯಾ ಅಂದೆ. ನನಗೆ ಎದುರು ಬಿದ್ಲು, ತಾರು ಮಾರು ನನ್ನ ಬೈದ್ಲು. ಇದೇನೆ ಇದು ನಿನ್ನ ಗಂಡನ ಹೆತ್ತ ತಾಯಿ ನಾನು, ನನ್ನ ಇಷ್ಟು ಮಾತು ಅಂತೀಯ, ಆಗಲಿ ಅವನೇ ಬರಲಿ ಕೇಳೋಣ ಅಂತ ಹೇಳಿದೆ. ಸರ್ದಾರ ಮನೆಗೆ ಬಂದ. ನೋಡಪ್ಪ, ಹುಡುಗನ್ನ ಸುಮ್ಮನೆ ಬಡಿತಾಳೆ, ಬೇಡ ಅಂದರೆ ನನ್ನ ಬೈತಾಳಲ್ಲೋ, ನೀನು ಹೆಂಡ್ರಿಗೆ ಒಸಿ ಬುದ್ಧಿ ಹೇಳು ಅಂದೆ. ಅವಳು ಏನ ನನಗೆ ಬುದ್ಧಿ ಹೇಳೋದು, ಐದ ತಂಟೆ ಮಾಡಿದರೆ ಬೇಡ ಅನ್ನೋಕ್ಕೆ ನನಗೆ ಎದಿಕ್ಯಾರಿ ಇಲ್ಲೋ, ನೀನು ಗಂಡನ್ನ ಹೆತ್ತಂಗೆ ನಾನು ಈ ಮಗನ್ನು ಹೆರಲಿಲ್ಲವೋ, ಯಾವ ಥರದದು ಬುದ್ಧಿ ನನಗೆ ಹೇಳಬೇಕಾಗಿರೋದು ಅಂದ್ಲು. ಎಷ್ಟಾದರೂ ಅವಳು ಹೆಂಡ್ರು ಕಾಣವ, ನಾನು ತಾಯಿ, ಅವಳನ್ನಂದ್ರೆ ಬದಲಿಗೆ ಅಂತಾಳೆ, ನನ್ನ ಅಂದರೆ ನಾನೇನು ಮಾಡೋ ಹಂಗಿದ್ದೀನಿ. ಅವನು ಹೌದಮ್ಮ, ಅವಳ ಎತ್ತ ಮಗನೂ ಅವಳು ಹೊಡಿತಾಳೆ, ನೀನೇಕೆ ಅವಳ ತಂಟೆಗೆ ಹೋಗ್ತೀಯ, ನನ್ನ ದಂಡಿಸು ಅಂದ. ಹಾಗಾದರೆ ನಾನು ಮಾಡಿದ ತಪ್ಪಾಯ್ತೇನೋ ಅಂದೆ. ತಪ್ಪೋ ಸರಿಯೋ, ಹೆತ್ತೋಳು ಮಗನ ದಂಡಿಸಕೂಡದು ಅನ್ನೋಕ್ಕೆ ಆಗ್ತದೆಯಾ ಅಂದ. ನನಗೆ ಕೋಪ ಬಂತವ್ವ, ಮಾತು ತಪ್ಪಿ ಬಾಯಾಗ ಬಂತು. ಏನೋ ಇದು, ಹೆಂಡ್ರು ನಿನಗೆ ಹಾಕಿರೋ ಮಂಕು ಬೂದಿಲಿ ನಿನಗೆ ಅವಳು ಕಂದನ್ನು ಬಡಿದರೂ ಸರಿಯೇ, ನನ್ನ ಬೈದರೂ ಸರಿಯೇ, ಆಗದೆ ಚೆನ್ನಾಗಿ ಹೋಯ್ತಪ್ಪ. ನಾಳೆ ಅವಳು ತಾಯಿನ ಆಚೆಗೆ ಕಳಿಸುವಂದ್ರು ನೀನು ಕಳಿಸೋನೆ ಅಂದೆ. ಮಗ ಇನ್ನೇನು ಮಾಡೋಕ್ಕಾಗ್ತದವ್ವ, ಹೆಂಡ್ತಿ ಇದ್ದರೆ ನಾನಿರೋದಿಲ್ಲ, ನಾನಿದ್ರೆ ಹೆಂಡ್ತಿ ಇರೋದು ಬೇಡ ಅಂದರೆ ದಿಕ್ಕಿಲ್ಲದ ಹೆಂಗಸು ಅವಳನ್ನ ಏನು ಮಾಡೋದು ಅಂದ. ನನಗ್ಯಾರಪ್ಪ ದಿಕ್ಕು ಅಂದೆ. ನಿನಗೇನವ್ವ, ದನ ಅದೆ, ಕರ ಅದೆ, ದುಡ್ಡು ಅದೆ, ಕಾಸದೆ, ನಿನ್ನ ನಾನು ಸಾಕಬೇಕಾದ್ದೇನೋ ಅಂದ. ಹಾಗಾದರೆ ನನ್ನ ಬೇರೆ ಹೋಗು ಅಂತಿ ಏನೋ ಅಂತ ಕೇಳಿದೆ. ನಿನ್ನಿಷ್ಟ, ಹೋಗಬೇಕಂದರೆ ನಾನು ಬೇಡ ಅನ್ನೋಲ್ಲ ಅವ್ವ, ನಿಮ್ಮ ಪಂಚಾಯ್ತಿ ಸಾಕು ನನಗೆ ಅಂತ ಅವ ಅಂದ. ಆಗ್ಲಪ್ಪ, ಹಂಗಾದರೆ ಇವತ್ತು ಮಧ್ಯಾಹ್ನದಿಂದ ನಾನು ಬ್ಯಾರೆ ಇರ್ತೀನಿ, ನೀನು ನಿನ್ನ ಹೆಂಡ್ರು ಸುಖವಾಗಿರ್ಯಾ ಅಂತ ಹೇಳಿಬಿಟ್ಟು ಇದೋ ಮೊಸರು ತಕ್ಕೊಂಡು ಬಂದಿನವ್ವ. ಇದನ್ನೆಲ್ಲ ಹೇಳಿ ಮಂಗಮ್ಮ ಸುಮ್ಮನೆ ಅತ್ತಳು. ನಾನು ಸಮಾಧಾನ ಮಾಡಿದೆ. ಸರಿ, ಇದೆಲ್ಲ ಏನು ದೊಡ್ಡ ಮಾತು, ಹೋಗ್ತೀಯಾ, ಎಂದಿನ ಹಾಗೆ ಮನೆಯಾಗೆ ಇದ್ದು ಬಿಡ್ತೀಯಾ, ಎಲ್ಲ ತಾನೇ ಸರಿ ಹೋಗ್ತದೆ, ಬಿಡು ಮಂಗಮ್ಮ. ಹೀಗೆ ಧೈರ್ಯ ಹೇಳಿ ಮೊಸರನ್ನು ತೆಗೆದುಕೊಂಡು ಅವಳನ್ನು ಕೊಟ್ಟು ಕಳುಹಿಸಿದೆ. ಮಾರನೇ ದಿನ ಮಂಗಮ್ಮ ಬಂದಾಗ ಹಿಂದಿನ ದಿನದಷ್ಟು ವ್ಯಸನವಿರಲಿಲ್ಲ, ಆದರೆ ಮನಸ್ಸು ಎಂದಿನಂತೆ ಹಗುರವಾಗಿಯೂ ಇರಲಿಲ್ಲ. ಜಗಳ ಸಮಾಧಾನ ಆಯಿತೋ ಇಲ್ಲೋ ಮಂಗಮ್ಮ ಅಂದೆ. ಸಮಾಧಾನ ಆಗೋಕ್ಕೆ ಬಿಟ್ಟಾಳ. ನಿನ್ನೆ ಮೊಸರು ಮಾರಿ ಮನೆಗೆ ಹೋದರೆ ನನ್ನ ಮಡಕೆ ಕುಡಿಕೆ ಎಲ್ಲನೂ ಒಂದು ಪಕ್ಕಕ್ಕೆ ಇಟ್ಟಿದ್ದಾಳೆ. ಒಂದು ಗುಡಾಣದಾಗೆ ರಾಗಿ, ಒಂದರಾಗಿ ಅಕ್ಕಿ, ಒಂದಿಷ್ಟು ಉಪ್ಪು, ಮೆಣಸಿನಕಾಯಿ ಎಲ್ಲನೂ ತಾನು ತನ್ನ ಗಂಡನು ಉಂಡದ್ದಾಯಿತು ಅಂತ ಕಾಲು ಚಾಚಿ ಕುಳಿತಿದ್ದಾಳೆ. ಹೆಂಗವ್ವ ಜಗಳ ಸಮಾಧಾನ ಆಗೋದು? ನಾನು ಒಂದಿನ ಇಟ್ಟು ಬೇಯಿಸಿಕೊಂಡು ತಿಂದೆ ಕಾಣವ್ವ.
ಬಾಯಾಗ ಹೇಳಿದ್ದಾಯಿತು, ಅವರಿಷ್ಟೇ ಸಾಕು ಅಂದರು. ಮದುವೆಯಾದ ಮೇಲೆ ಮಗ ನಮ್ಮೋನೆ ತಾಯಿ, ಸರಿ ಅವನಿಗೆ ಬ್ಯಾಡದೇ ಇದ್ದ ಮೇಲೆ ನಾನ್ಯಾಕೆ ಮೇಗೆ ಬಿದ್ದು ಹೋಗಬೇಕು, ಬ್ಯಾರೇನೇ ಇದ್ದೀನಿ ಕಾಣವ. ದಿನ ಆ ಮಗುಗೆ ಒಂದಷ್ಟು ಮೊಸರು ಕೊಟ್ಟು ಆಮೇಲೆ ಮಾರಕ್ಕೆ ಬರ್ತಾ ಇದ್ದಿ. ಹೊತ್ತಿನೇ ಆ ಹೊತ್ತಿಗೆ ಸರಿಯಾಗಿ ಅವಳು ಅವನ್ನ ಎಲ್ಲೋ ಕರ್ಕೊಂಡು ಹೋಗಿದ್ಳು. ಆ ಹುಡುಗನ್ನ ನಾನು ಮಾತನಾಡಿಸಕೊಡೋದು ಅಂತ ಮಾಡುತ್ತಾಳೆ ನೋಡು, ನಾ ಬಲ್ಲಿನಿ ಅಂದಳು. ಎಷ್ಟು ಸಣ್ಣ ಮಾತು, ಏನು ರಾಮಾಯಣವಾಗಿ ಕೂತುಕೊಂಡಿತು ಅಂತ ನನಗೆ ಆಶ್ಚರ್ಯವಾಯಿತು. ಆದರೆ ಇದಕ್ಕೆ ನಾನೇನೂ ಮಾಡುವ ಹಾಗಿಲ್ಲ. ಇನ್ನು ಯಾವುದೋ ಒಂದೆರಡು ಮಾತನಾಡಿ ಮಂಗಮ್ಮನನ್ನು ಕಳುಹಿಸಿಕೊಟ್ಟೆ. ಆಮೇಲೆ ಒಂದೆರಡು ದಿನ ಈ ಮಾತನ್ನು ಎತ್ತಲಿಲ್ಲ. ಮಂಗಮ್ಮ ಬೇರೆಯೇ ಇದ್ದಾಳೆಂದು ತೋರಿತು. ಆಮೇಲೆ ಒಂದು ದಿನ ಮಂಗಮ್ಮ, ಅವ್ವ ನೀನು ಹಾಕ್ಕೊಳ್ತೀಯಲ್ಲ ಆ ಮಖಮಲ್ ಬಟ್ಟೆ, ಅದು ಗಜಕ್ಕೆ ಏನು ಬೆಲೆಯವ್ವ ಎಂದಳು. ಯಾಕೆ ಮಂಗಮ್ಮ ಅಂದೆ. ಇಷ್ಟು ದಿನವೂ ಮಗಗೆ ಮೊಮ್ಮಗಗೆ ಅಂತ ಕಾಸಿಗೆ ಕಾಸು ಸೇರಿಸಿದ್ದಿ ಕಣವ, ಇನ್ಯಾಕೆ ಸೇರಿಸೋದು, ನಾನು ಒಂದು ಮಖಮಲ್ ಜಾಕೆಟ್ ಹೊಲಿಸ್ಕೊಂಡು ಓಡಾಡ್ತೀನಿ ಎಂದಳು. ಅದರ ಜಾಕೆಟು 7-8 ರೂಪಾಯಿ ಆಗಬಹುದು ಮಂಗಮ್ಮ ಅಂದೆ. ಆ ದಿನ ಹೋದವಳು ಮಂಗಮ್ಮ ದರ್ಜಿ ಅಂಗಡಿಯಲ್ಲಿ ಮಖಮಲ್ ಬಟ್ಟೆ ವ್ಯಾಪಾರ ಮಾಡಿದ್ದಾಳೆ, ಹೊಲಿಯೋದಕ್ಕೆ ಹಾಕಿದ್ದಾಳೆ. ಮಾರನೇ ದಿವಸ ಊರಿಗೆ ಹೋಗುತ್ತಾ ಅದನ್ನು ಹಾಕಿಕೊಂಡೇ ಬಂದಿದ್ದಾಳೆ. ನೋಡಿದ ಅವ್ವ ನನ್ನ ಸಿಂಗಾರನ, ಯಜಮಾನನಿದ್ದಾಗ ಒಂದು ಒಳ್ಳೆ ಶಾಲೆ ತಗೊಳ್ಳಲಿಲ್ಲ, ಅವನು ಯಾವಳನ್ನೋ ನೋಡಿಕೊಂಡು ಹೋದ. ಮಗನಿಗೆ ಕಾಸಿರಲಿ ಅಂತ ಕೂಡಿಸಿಟ್ಟೆ, ಈ ಮಗನ ಸುದ್ದಿ ಹೀಗಾಯಿತು ನೋಡು ನನ್ನ ಸಿಂಗಾರನ ಎಂದಳು. ಮಗನನ್ನು ಬಿಟ್ಟ ದುಃಖದಲ್ಲಿ ಮಂಗಮ್ಮನಿಗೆ ಸ್ವಲ್ಪ ಬುದ್ಧಿ ಭ್ರಮಿಸಿದೆ ಎಂದು ನನಗೆ ತೋರಿತು. ಬಹಳ ಕೋಪ ಬಂದಾಗ ಯಾರಿಗಾದರೂ ಹೀಗಾಗುತ್ತದೆ. ನಾನು ಏನೂ ಹೇಳಲಿಲ್ಲ. ಆದರೆ ಈ ಜಾಕೆಟ್ನಿಂದ ಅವಳಿಗೆ ಇತರರೊಂದಿಗೂ ಜಗಳ ಬಂದಿತ್ತು. ಅವರ ಊರಿನ ಒಬ್ಬ ಹುಡುಗ ಬೆಂಗಳೂರಿನಲ್ಲಿ ಓದುತ್ತಾ ಇದ್ದಾನಂತೆ. ಅವನು ಪರಂಗಿಯವರ ಹಾಗೆ ಅಥವಾ ನಮ್ಮವರು ವಿದ್ಯಾವಂತರು ಎನ್ನುವವರು ಈಗ ಹಾಕಿಕೊಳ್ಳುವ ಹಾಗೆ ಟೈ ಕಾಲರ್ ಹಾಕಿಕೊಳ್ಳುವ ನಾಜೂಕುವಂತ. ಅವನು ಮಂಗಮ್ಮನ್ನ ಕಂಡಾಗ, ಏನವ್ವ ಪೂರಾ ಮಖಮಲ್ ಜಾಕೆಟ್ ಹಾಕಿಬಿಟ್ಟೆ ಅಂದನಂತೆ. ಮಂಗಮ್ಮ, ಯಾಕೋ ಹೈದ ಬಹಳ ಉಚ್ಚಾಯಿಸಿ ಮಾತನಾಡ್ತೀಯ, ನೀನು ಆ ಕುತ್ತಿಗೆ ಹುಲ್ಲು ಹಾಕ್ಕೋಬಹುದಂತೆ, ನಾನು ಜಾಕೆಟು ಯಾಕೆ ಹಾಕ್ಕೋಬಾರ್ದು ಎಂದಳಂತೆ. ಇವರಿವರಿಗೆ ಮಾತು ನಡೆಯಿತು. ಹತ್ತಿರದ 4 ಜನ ನಕ್ಕರು. ಮಾರನೇ ದಿನ ಮಂಗಮ್ಮ ನನಗೆ ಇದನ್ನು ಹೇಳಿದಳು. ಇತರರು ಹೇಗೆ ಹೇಳುವುದಲ್ಲದೆ ಆ ಸೊಸೆಯಾದವಳು ಮಂಗಮ್ಮ ಕೇಳುವ ಹಾಗೆ ಇತರರೊಂದಿಗೆ ಸೊಸೆಗೆ ಒಂದು ರವಿಕೆ ಹೊಲಿಸಲಾರದೆ ಅತ್ತೆ ಬೇರೆ ಸಂಸಾರ ಆಗಿ ಜಾಕೆಟು ಹಾಕಿರೋದೇ ನೋಡಿ ಅಂದಳಂತೆ. ಮಂಗಮ್ಮ ಸೊಸೆಗೆ ಮದುವೆಯಲ್ಲಿ ಓಲೆ, ಕಡಗ, ಚಳತುಂಬ, ಜಿಮಿಕೆ, ನಾಗರ ಕಂಠಿ, ಡಾಬು ಇದಿಷ್ಟನ್ನು ಕೊಟ್ಟಿದ್ದಳು. ಆಮೇಲೆ ವರ್ಷಕ್ಕೆ ಒಂದು ಏನಾದರೂ ಒಡವೆ ತೆಗೆದುಕೊಟ್ಟಿದ್ದಳು. ಅದೆಲ್ಲ ಸೊಸೆಗೆ ಜ್ಞಾಪಕವೇ ಇಲ್ಲ. ಮಂಗಮ್ಮ ಈ ಮಾತು ಕೇಳುತ್ತಾ 1-2 ಸಲ ಸುಮ್ಮನಿದ್ದಳು. ಆಮೇಲೆ ಅವಳಿಗೆ ತಡೆಯಲಿಲ್ಲ. ಒಂದು ರಾತ್ರಿ ಹೋಗಿ, ಮಗನ್ನ ನಿನ್ನ ಹೆಂಡ್ರು ನನ್ನ ಬಹಳ ಮಾತಂತಾಳೆ, ನಾನೇನೋ ಜಾಕೆಟು ಹಾಕಿಕೊಂಡೆ ಅಂತ. ತನಗೆ ಏನೂ ತಕ್ಕೊಡಲಿಲ್ಲವಂತೆ. ನಾನು ಕೊಟ್ಟದ್ದೆಲ್ಲ ಸುಳ್ಳೆ, ಕಡಗ, ಓಲೆ, ಕಂಠಿ, ನಾಗರ, ಡಾಬು ನಾನು ಕೊಟ್ಟೋವು ಅಲ್ಲೇ ಎಂದಳಂತೆ. ಸೊಸೆ ಗಂಡನನ್ನು ಮಾತಾಡೋಕ್ಕೆ ಬಿಡಲಿಲ್ಲ. ಗಂಡ ಇಲ್ಲದ ಮುದುಕಿ ನೀನು, ಈಗ ಓಲೆಯನ್ನು ಡಾಬುನು ಹಾಕೋತೀಯ, ತಕ್ಕೊಂಡು ಹೋಗು ಹಾಕೋ ಎಂದಳು. ಆ ಗಂಡನು, ಯಾಕೆ ಎಣ್ಣೆ ಇಷ್ಟು ಮಾತು ಎಂದು ತಾಯಿಯನ್ನು ಕುರಿತು, ಅವ್ವ ನಿಮ್ಮ ಜಗಳ ನನಗೆ ಬೇಕಿಲ್ಲ, ನಿನ್ನ ಓಲೆ ಒಡವೆ ಬೇಕು ಎಂದರೆ ತಕ್ಕೊಂಡು ಹೋಗು ಎಂದನಂತೆ. ಮಂಗಮ್ಮ ಹೇಳಿದಳು, ನೋಡವ್ವ, ಬೀದಿಯರೋ ಕೂಡ ಇಂಥ ಮಾತು ಆಡಬೇಡ. ಎಂಥ ಹೆಂಡರಿಗೆ ಹೇಳವಲ್ಲ, ಬೇಕಾದರೆ ಒಡವೆ ತಕ್ಕೊಂಡು ಹೋಗು ಅಂತ ನನ್ನ ಮೇಲೆ ತಪ್ಪು ಹಾಕಿದ ತಾಯಿ. ಇನ್ನು ಯಾಕೆ ಈ ಜನ್ಮ? ಅದನ್ನೆಲ್ಲ ಕೇಳಿ ನನಗೆ ಬಹಳ ವ್ಯಸನವಾಯಿತು. ಇವಳೋ ಮುದುಕಿ, ಅವನು ಒಬ್ಬ ಮಗ. ಅವನ ಹೆಂಡತಿ ಗಂಡನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬಾರದೆ? ಇಷ್ಟಕ್ಕೆ ಈ ರಂಪೆಲ್ಲ ಯಾಕೆ? ಮೊಮ್ಮಗನ್ನ ಒಡೆಯಬೇಡ ಅಂತ ಮುದುಕಿ ಹೇಳಿದ್ದಕ್ಕೆ ಇದೇಕೆ ಇವರೆಲ್ಲ ಹೀಗೆ ಮಾಡುತ್ತಾರೋ ಎಂದು ನಾನು ಯೋಚಿಸಿದೆ. ಆಮೇಲೆ ನನಗೆ ತೋರಿತು, ಎಲ್ಲಿ ನೋಡಿದರೂ ಜಗಳದ ಕಾರಣ ಹೀಗೆಯೇ ಇರುವುದು. ಒಬ್ಬೊಬ್ಬರಿಗೆ ಆಗದ ಕಾರಣದಿಂದ ಸಣ್ಣ ವಿಷಯ ದೊಡ್ಡದಾಗುತ್ತದೆ.
ಎಲ್ಲಿಲ್ಲದ ಜಗಳ ಹುಟ್ಟುತ್ತದೆ. ಅದಕ್ಕೆ ಸೇರಿದವರಿಗೆಲ್ಲ ಮಿತಿಯಿಲ್ಲದೆ ನೋವು. ಇದಾದ ಕೆಲ ದಿನದ ಮೇಲೆ ಮಂಗಮ್ಮ ನನ್ನನ್ನು, ಅವ್ವ ನೀನು ಸತ್ಯವಂತರು, ನಂದು ವಸಿ ಹಣ ಐತೆ, ಅದನ್ನು ಎಲ್ಲಿಯಾದರೂ ಈ ಬ್ಯಾಂಕಿ ಅಂತಾರಲ್ಲ ಅಂಥ ಕಡೆ ಇರಿಸಿಕೊಂಡಿರವ್ವ, ಅದಕ್ಕೆ ಅವರಿವರು ಕಣ್ಣು ಹಾಕುತ್ತಿದ್ದಾರೆ ಎಂದಳು. ಏನಾಯಿತು ಎಂದು ನಾನು ವಿಚಾರಿಸಿದೆ. ನಿನ್ನೆ ನೋಡವ್ವ, ನಮ್ಮೂರೋನು ರಂಗಪ್ಪ ಅಂತ ಇದ್ದಾನೆ, ಅವನು ಸ್ವಲ್ಪ ಜೂಜು ಗೀಜು ಆಡೋದುಂಟು, ಸೋಕಿ ಮನುಷ್ಯ. ನಾನು ಮೊಸರು ತಕ್ಕೊಂಡು ಬರುತ್ತಿರಬೇಕಾದರೆ ದಾರಿಯಲ್ಲಿ ಅದೆಲ್ಲಿಂದಲೋ ಬಂದ. ಏನು ಮಂಗಮ್ಮ ಚೆಂದಾಗಿದ್ದೀಯಾ ಅಂದ. ಏನು ಚಂದ ರಂಗಪ್ಪ, ನೀನು ಕಾಣದ ಚಂದ ಅಂದೆ. ಅವ ಇದ್ದೋನು, ಹೌದು ಬಿಡವ್ವ, ನೀ ಹೇಳೋದು ನಿಜಾನೇ. ಈಗಿನ ನಡತೆಯಲ್ಲಿ ಯಾರಿಗೆ ಚಂದ ಎಂಥದ್ದು, ಈಗಿನ ಹುಡುಗರು ಉಚ್ಚಾಯಿಸಿ ಮಾತಾಡೋದೆ. ನಮ್ಮಂಥ ವಯಸ್ಸಾದವರು ಎಲ್ಲ ಹಿಂಗಾಯ್ತಲ್ಲ ಅನ್ನೋದೆ. ಇನ್ನೇನು ಮಾಡೋದು ಮಂಗಮ್ಮ ಅಂದ. ಹಾಗೆ ನಡ್ಕೊಂಡು ಬಂದೀನಿ. ದಾರಿಲಿ ತೋಪು ಬಾವಿ ಐತೆ ಹೇಳು. ಅಲ್ಲಿ ಬರಬೇಕಾದ್ರೆ ನನಗೆ ಭಯ, ಇವ ಏನು ಮಾಡ್ಯಾನೋ ಅಂತ. ಈ ಸಂಚಿಯಾಗೆ ಅಷ್ಟು ದುಡ್ಡೈತಿ ಹೇಳು, ಅದಕ್ಕಾಗಿ ಅವನು ಅಲ್ಲಿ ಗುಂಟ ಬಂದವನೇ, ವಸಿ ಸುಣ್ಣ ಕೊಡ್ತೀಯವ್ವ ಎಂದ. ಕೊಟ್ಟೆ, ತಕೊಂಡು ಹೋದ. ಈ ಹೊತ್ತು ನಾನು ಬರುತ್ತಿರಬೇಕಾದರೆ ಅಲ್ಲೇ ಬಂದು ಜೊತೆಗೆ ಸೇರಿದ ಕಾಣವ್ವ. ಆ ಮಾತು ಈ ಮಾತು ಹೇಳಿ ದೋನೆ ನಡುವೆ ಮಂಗಮ್ಮ ನನಗೆ, ವಸಿ ಸಮಯ ಆಗೈತೆ, ಒಂದು ಸ್ವಲ್ಪ ಸಾಲ ಕೊಡ್ತೀಯವ್ವ, ಈ ಸಲದ ರಾಗಿ ಮಾರ್ತಾನೆ, ಇಂಥಕ್ಕೆ ಕೊಟ್ಟು ಬಿಡ್ತೀನಿ ಅಂದ. ನನ್ನ ತಾವು ದುಡ್ಡೆಲ್ಲಿದಪ್ಪ ಎಂದೆ. ಬಿಡು ಮಂಗಮ್ಮ, ನಮಗೆ ತಿಳಿದ ದುಡ್ಡು ಅಲ್ಲಿ ಇಲ್ಲಿ ಊತಿಟ್ಟು ಬರೋದೇನವ್ವ, ನನಗೆ ಸಾಲ ಕೊಡು, ನಾನು ಬದುಕಿಕೋತೀನಿ, ನಿನಗೂ ಬಡ್ಡಿ ಬರ್ತದೆ ಎಂದ. ಸ್ವಲ್ಪ ಹೊತ್ತು ಬಿಟ್ಟುಕೊಂಡು, ನಿನ್ನ ಮಗನೂ ನೀನು ಜೊತೆಗೆ ಇದ್ದಿದ್ದರೆ ನಾನು ನಿನ್ನ ಕೇಳ್ತಾ ಇರಲಿಲ್ಲ, ಏನೋ ಸ್ವಚಿಗೆ ಚೀಕು ಬಾಕು ಮಾಡಿಸೋಣ ಅಂತಿರ್ತೀಯ ಅಂತ ನಾ ಬಲ್ಲೆ, ಈಗ ಅದೇನೂ ಇಲ್ಲವಲ್ಲ ಅಂತ ಕೇಳಿದೆ ಅಂದ. ಹೆಂಗಸು ಒಂಟಿ ಆದಳು ಅಂದರೆ ಜನ ನೋಡು, ತಾಯಿ ಅವಳ ಮೇಲೆ ಕಣ್ಣು ಹಾಕುತ್ತಾರೆ ಎಂದಳು. ನಾನು ನಮ್ಮ ಯಜಮಾನರನ್ನು ಕೇಳಿ ಹೇಳುತ್ತೇನೆ ಎಂದೆ. ನಾನು ಯಜಮಾನರ ಸಂಗಡ ಈ ವಿಷಯ ಪ್ರಸ್ತಾಪ ಮಾಡಿರಲಿಲ್ಲ. ಮಾರನೇ ದಿನ ಮಂಗಮ್ಮ ಮೊಸರು ಕೊಟ್ಟವಳೆ ಮಡಿಲಿನಿಂದ ಒಂದು ಸಂಚಿ ತೆಗೆದಳು. ಅವ್ವ, ಒಳಗೆ ಹೋಗೋಣ, ಎಣಿಸಿಕೊಳ್ಳುವೆಯಂತೆ ಎಂದಳು. ನಾನು ಯಜಮಾನರನ್ನು ಇನ್ನೂ ಕೇಳಿಲ್ಲ, ಇರಲಿ ಇನ್ನೊಂದು ಸಲ ತರುವೆಯಂತೆ ಎಂದೆ. ಮಂಗಮ್ಮ, ಅವ್ವ ನನಗೆ ಬಹಳ ಭಯವಾಗ್ತದೆ ಕಾಣವ್ವ, ರಂಗಪ್ಪ ಇವತ್ತು ಬಂದ, ತೋಪಿನ ತಾವು ಕೂತ್ಕೋ, ಮಂಗಮ್ಮ ಹೋಗುವೆಯಂತೆ, ಏನು ಅವಸರ ಅಂದ. ನನ್ನ ತಾವು ಈ ದುಡ್ಡು ಬೇರೆ ನನ್ನೆದೆ ಡವಡವ ಬಡ್ಕೋತಿತ್ತು. ನಿಲ್ಲೋದಿಲ್ಲ ಅಂದರೆ ಹಿಡಿದು ನಿಲ್ಲಿಸಿದರೆ ಏನು ಮಾಡೋದು ಅಂತ ಕೂತೆ. ಮನೆ ಮಾತಾಡಿದ, ಮಠದ ಮಾತಾಡಿದ. ಆಮೇಲೆ ನನ್ನ ಕೈ ಹಿಡಿದುಕೊಂಡು, ಮಂಗಮ್ಮ ನೀನು ಎಷ್ಟು ಚೆನ್ನಾಗಿದ್ದೀಯ ಅಂತೀಯ ಅಂದ. ಕೇಳಿದ ತಾಯಿ, ಒಳ್ಳೆ ಪರಾಯದಾಗೆ ಯಜಮಾನನಾದವನು ಈ ಕೈ ಹಿಡಿಯೋದ ಬಿಟ್ಟು ಇನ್ನೊಬ್ಬ ಹಿಡಿಲಿಲ್ಲವಾ ಇದನ್ನು, ಈ ಹೊತ್ತು ಹಿಡಿದ ನಾನು ಕೈ ಬಿಡಿಸಿಕೊಂಡು, ಏನು ರಂಗಪ್ಪ ಬಹಳ ಸರಸವಾಡುತ್ತೀಯ, ನನ್ನ ಚಂದ ಹೇಳೋಕೆ ನೀನೇನು ಮಾಡಿಕೊಂಡ ಗಂಡನ ಬಿಡು ಅಂತ ಬೇಗನೆ ಎದ್ದು ಬಂದು ಬಿಟ್ಟು ತಾಯಿ. ನಿನ್ನೆ ರೂಪಾಯಿ ಕೇಳಿದ, ಇವತ್ತು ಮಾನ ಕೇಳಿದ. ಹಸೆ ಮೇಲೆ ಜೊತೆಗೆ ಕುಂತು ಬಾಸಿಂಗ ಕಟ್ಟಿಕೊಂಡು ಸೇಸೆ ಹಾಕಿಸಿಕೊಂಡು ಕೈ ಹಿಡಿದೆ ಅಂದ. ಜೀವ ಎತ್ತಲೋ ಹೋಯ್ತವ್ವ. ಒಳ್ಳೆ ಪರಾಯ್ದಾಗೆ ಗಂಡ ಬೇಡ ಅಂದ. ಇನ್ನೊಬ್ಬಳಾಗಿದ್ದರೆ ಮಾಡಿಕೊಂಡ ಗಂಡ ಒಲ್ಲ ಕೂಡಿಕೋಬಾರೋ ನಲ್ಲ ಅಂತ ಕುಣಿದಿರೋಳು. ಅಂದರೆ ನಾನು ನನ್ನ ಮರ್ಯಾದೆ ಬಿಡಲಿಲ್ಲವ್ವ. ಈ ಪೋಲಿ ಬಂದು ದಾರಿ ಹೆರಿಸಿಕೊಂಡ ಕೈಗಿಂತ ಹೆಚ್ಚಾಗಿ ನನ್ನ ಕೈ ಹಿಡಿತಾನೆ ನೋಡಿದವ್ವ ಎಂದಳು. ನನಗೆ ಇವಳ ಕತೆ ಏಕೋ ಬಹಳ ಕಷ್ಟಕ್ಕೆ ಬಂದಿತೆಂದು ತೋರಿತು. ಇದೇನೆಲ್ಲ ಪಜಿತಿ ಮಂಗಮ್ಮ, ಸುಮ್ಮನೆ ಹೋಗಿ ಆದದ್ದಾಯಿತು ಅಂತ ಮಗನ ಹತ್ತಿರ ಇದ್ದು ಬಿಡೋದು ತಾನೆ ಎಂದೆ. ನಾನು ಇದ್ದೇನವ್ವ, ಅವಳು ಇರಗೊಡಿಸಿದರಲ್ಲವ್ವ, ಮಗನಿಗೆ ಇದೆಲ್ಲ ಹೇಳು. ಅಯ್ಯೋ ನನ್ನವ್ವ, ರಂಪು ಮಾಡಿ ನನ್ನ ಜಾತಿಯಿಂದ ಓಡಿಸಿಯಾಳು ಆ ಸೊಸೆ. ನನಗೆ ಹೊತ್ತಾಯ್ತವ್ವ, ನಾನು ಬರ್ತೀನಿ, ಯಜಮಾನರ ಕೇಳಿ ನಾಳೆ ಹೇಳು ಎಂದು ಮಂಗಮ್ಮ ಹೊರಟು ಹೋದಳು. ತಿರುಗಿ 1 ಗಂಟೆಯ ಹೊತ್ತಿಗೆ ಬಂದಳು. ಅವ್ವ, ಇವತ್ತು ಒಂದು ಕೆಲಸ ಆಯ್ತೇ ಎಂದಳು. ಏನಾಯಿತು? ಮೊಗಗೆ ಇರಲಿ ಅಂತ ಒಂದಿಷ್ಟು ಮಿಠಾಯಿ ತಕ್ಕೊಂಡು ಎಡಿಗೆಯಾಗೆ ಇಟ್ಟುಕೊಂಡಿದ್ದ ತಾಯಿ.
ಮಂಗಮ್ಮ ಮೊದಲು ಮಗು ತನ್ನ ಹತ್ತಿರ ಬರದಂತೆ ಮಾಡಿದರೆಂದು ಹೇಳಿದ್ದಳಲ್ಲ. ಈಗ ಮಗುವಿಗೆ ಎಂದರೆ ಯಾವ ಮಗುವಿಗೆಂದು ನನಗೆ ಅರ್ಥವಾಗಲಿಲ್ಲ. ಯಾವ ಮಗುವಿಗೆ ಅಂತ ನಾನು ಕೇಳಿದೆ. ಇನ್ಯಾವ ಮಗವ್ವ? ನಮ್ಮ ಮಗನೇ ನಿನ್ನ ಹತ್ತಿರ ಬರೋದಿಲ್ಲ ಅಂತ ನೀ ಹೇಳಿದೆ. ಹೋಗಬೇಡ ಅಂತ ಅವರ ಅಮ್ಮನು ಹೇಳ್ತಾಳೆ. ಆದರೆ ಮಗ ಬರದಿರ ಇರ್ತದವ. ಅವರು ಕಾಣದಂತೆ ಯಾವಾಗಲೂ ಬರ್ತದೆ. ಒಸಿ ಹಾಲು ಕುಡಿತದೆ, ಒಸಿ ಮೊಸರು ಅನ್ನುತ್ತದೆ. ಏನಾದರೂ ಕೊಟ್ಟರೆ ಕುಣಿದಾಡ್ತದೆ. ರಂಪು ಮಾಡಿದರೆ ನಿಮ್ಮಮ್ಮನಿಗೆ ಕೇಳ್ತದೆ ನೋಡು ಅಂದರೆ ಬಾಯಿ ಮುಚ್ಚಿಕೋತದೆ. ಮಕ್ಕಳ ಆಟನೇ ಆಟ ಕಾಣವ. ಅದಕ್ಕಿರಲಿ ಅಂತ ಒಂದೀಸು ಮಿಠಾಯಿ ತಗೊಂಡು ಹಿಡಿಗೆಲಿಟ್ಟುಕೊಂಡೆ. ಈ ಶಂಕರಪುರದಾಗೆ ಬರುತ್ತಿರಬೇಕಾದ್ರೆ ಅಲ್ಲಿ ಒಂದು ಯಾವುದೋ ಮಾವಿನ ಮರ ಇದೆಲ್ಲ. ಅಲ್ಲಿ ಕೂತಿದ್ದ ಒಂದು ಕಾಗೆ ರಪ್ಪನೆ ಬಂದು ಮಿಠಾಯಿ ಪಟ್ನಾನೆತ್ತಿಕೊಂಡು ಹೋಗಿಬಿಡ್ತವ್ವ. ಇವತ್ತು ಹಿಂಗಾಗಿ ಬಿಡ್ತಲ್ಲ. ನಾನು ಒಂದು ಮಿಠಾಯಿ ಪಟ್ನ ಹೋದರೆ ಏನಾಯಿತು? ತಿರುಗಿ ಅಷ್ಟು ತಗೊಂಡ್ರಾಯ್ತು ಎಂದೆ. ಮಂಗಮ್ಮ ಅದಲ್ಲ ಅವ್ವ, ಕಾಗೆ ಬಂದು ಮನುಷ್ಯರನ್ನು ಮುಟ್ಟಬಾರ್ದು ಅಂತಾರೆ, ಅದಕ್ಕಂದಿ ಅಂದಳು. ಮುಟ್ಟಿದರೆ ಏನಂತೆ ಎಂದೆ. ಜೀವಕ್ಕೆ ಹೂನ ಅಂತಾರೆ. ನನಗೇನಾದರೂ ಕಡೆಗಾಲ ಬಂತೋ ಅಂತ ಹಾಗೆ ಭಯ ಆಯಿತು ಅನ್ನು. ಆ ಮೇಲಂದುಕೊಂಡೆ ಸಂತೋಷನೇ ಆಯಿತು. ಯಾರಿಗೂ ಬೇಡ ಜನ್ಮ, ನಮ್ಮಪ್ಪನ ಪಾದದಾಗೆ ಸೇರಿ ಬಿಡಲು ಹೇಳು ಅಂತ ಅಂದ್ಕೊಂಡೆ. ಅಂತೂ ಇವತ್ತು ಹಿಂಗಾಯಿತು. ನಾನು ಏನು ತಿಕ್ಕಲು ಮಾತಾ ಹೇಳ್ತೀಯ ನೀನು? ಕಾಗೆಗೆ ಸಿಕ್ಕೋ ಹಾಗೆ ಮಿಠಾಯಿ ಇಟ್ಟುಕೊಂಡು ದಾರಿಲಿ ಬರೋದು, ಅದು ಬಂದು ತಕ್ಕೊಂಡ್ರೆ ಜೀವಕ್ಕೆ ಹೂನ ಅನ್ನೋದು, ಇದು ಯಾವ ಬುದ್ಧಿ ಮಾತು? ಹೋಗು, ಸುಮ್ಮನೆ ಮನೆಗೆ ಹೋಗು ಅಂದೆ. ಹಂಗಾರೆ ಭಯ ಇಲ್ಲ ಅಂತೀಯ? ಭಯನೂ ಇಲ್ಲ, ಗಿಯನೂ ಇಲ್ಲ. ಜಗಳ ಆಡಿದಷ್ಟು ಆಯಸ್ಸು ಹೆಚ್ಚು. ತಿರುಗಿ ಆ ಸಮಾಚಾರ ಯೋಚನೆ ಮಾಡದೆ ನಗುತ್ತಾ ಮನೆಗೆ ಹೋಗು. ಮಂಗಮ್ಮ ಹೊರಟು ಹೋದಳು. ನಾನು ಇವಳ ಮನಸ್ಸಿನ ಸ್ಥಿತಿಯನ್ನು ಕುರಿತು ಯೋಚಿಸಿ ಆಶ್ಚರ್ಯಪಟ್ಟೆ. ಮಗ ಬೇಕು, ಸೊಸೆ ಬೇಕು, ಮೊಮ್ಮಗ ಬೇಕು. ಆದರೆ ತಾನು ಯಜಮಾನಿ ಅಂತ ನನಗೆ ಎಲ್ಲರೂ ಗೌರವ ತೋರಿಸಬೇಕು. ಮನುಷ್ಯನಾದವನಿಗೆ ಈ ಚಪಲ ತಪ್ಪಿದ್ದಲ್ಲ. ಜೀವನದಲ್ಲಿ ಏನೋ ಬೇಸರ, ಆದರೂ ಸಾಯುವುದಕ್ಕೆ ಇಷ್ಟವಿಲ್ಲ. ಆದರೆ ಆ ಇಷ್ಟ ಇಲ್ಲ ಅಂತ ತೋರಿಸಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ. ಹಳ್ಳಿಯ ಜನ, ತಿಳಿಯದ ಜನ, ಮುಚ್ಚುಮರೆ ಅರಿಯದವರು ಎಂತ ನಾವು ಹೇಳುವ ಇಂಥವರ ಮನಸ್ಸಿನ ಸ್ಥಿತಿಯೇ ಹೀಗೆ. ಪರದೆಯ ಹಿಂದೆ ಪರದೆ, ನೆರಿಗೆಯ ಹಿಂದೆ ನೆರಿಗೆ, ಮರಿಕೆಯ ಮರೆಯಲ್ಲಿ ಮಡಿಕೆ. ಇದು ಏನು ನಾಟಕದ ಸೂತ್ರ ಎಂದುಕೊಂಡೆ. ಮಂಗಮ್ಮ ತಿರುಗಿ ಬಂದಾಗ ಇನ್ನೊಂದು ಸಮಾಚಾರ ಹೇಳಿದಳು. ಆ ಮೊಮ್ಮಗ ಅಮ್ಮನ ಅಪ್ಪನ ಬಿಟ್ಟು ಇವಳ ಹತ್ತಿರಲೇ ಬಂದು ಬಿಟ್ಟಿತಂತೆ. ಅವಳಿಗೆ ಬಹಳ ಸಂತೋಷ. ಆ ಹುಡುಗನ ಧೈರ್ಯ ನೋಡು. ಒಳ್ಳೆ ಒಂದು ಚೋಟುತ್ತ ಐತಿ ಅದು. ಅಮ್ಮನ ಬಿಟ್ಟು ಬರೋದು ಅಂದರೆ ಏನವ್ವ? ನಿನ್ನೆ ಮಧ್ಯಾಹ್ನ ನನ್ನ ಮನೆಗೆ ಬಂದ ಹುಡುಗ ತಿರುಗಿ ಅಮ್ಮನ ಹತ್ತಿರಕ್ಕೆ ಹೋಗೋದಿಲ್ಲ ಅಂದುಬಿಡ್ತು. ಇಷ್ಟು ದಿನ ಮುಚ್ಚುಮರೆಯಲ್ಲಿ ಬರ್ತಾ ಇದ್ದದ್ದು ಯಾವಾಗ ಮನೆಗೆ ಹೋಗಲಿಲ್ಲೋ ಅವರ ಅಮ್ಮ ಬಂದು ರಾದ್ದಾಂತ ಮಾಡಿದಳು. ಬಾ, ನಿನಗೆ ಹೊಡಿತೀನಿ ಅಂದಳು. ನಾನು ಬರೋಲ್ಲ ಅಂತ ನನ್ನ ಕಾಲಿಡ್ಕೊಂಡು ನಿಂತು ಬಿಡ್ತವ. ಹೋಗು ಅಂತ ಇನ್ನಿಲ್ಲದೆ ಹೇಳಿದೆ. ಅವರಪ್ಪನು ಬಂದು ಕೇಳ್ದ. ಹೋಗಲ್ಲ, ನನ್ನ ತಾವೇ ನಿಂತು ಬಿಡ್ತು ತಾಯಿ. 10 ದಿನ ಬೇರೆ ಮನೇಲಿ ಒಬ್ಬಳೇ ಮಲಗಿ ಯಾವಾಗಲಾದರೂ ಒಸಿ ಭಯಪಡುತ್ತಾ ಇದ್ದಿ. ನಿನ್ನೆ ಈ ಜೊತೆಗಿದ್ದ ಅಂದದ್ದೇ ಏನೋ ಧೈರ್ಯ ಬಂದುಬಿಡ್ತವ. ಏನಂದರೂ ಗಂಡಸು ನೋಡವ್ವ, ದೇವರು ನೋಡಿ ಅವನಿಗೆ ಬುದ್ಧಿ ಕೊಟ್ಟದ್ದು. ಬೆಳೆದ ಮಗ ಬೇಡ ಅಂದರೆ ಈ ಚಿಳ್ಳ ಮೊಮ್ಮಗ ನಾನಿದ್ದೀನಿ ಸುಮ್ಗಿರು ಅಂತ ಬಂದುಬಿಡ್ತಲ್ಲವ. ರಾಮಾಯಣ ಮಾಡಿದಳು ಸೊಸಿ ರಾತ್ರಿಯೆಲ್ಲ. ಜಪ್ಪಯ್ಯ ಅಂದ್ರೂ ಇದು ಹೋಗಲಿಲ್ಲ. ಬೆಳಗಾಗನ ಇಲ್ಲಿ ಬರಬೇಕಾದ್ರೆ ನೀನು ಒಂಟಿಯಾಗಿರ್ತೀಯೋ ಅಂತ ಅವರ ಅಮ್ಮನ ಮನೆ ಬಾಗಿಲು ತಾವು ಕರ್ಕೊಂಡು ಹೋಗಿ ನಿಲ್ಲಿಸಿದೆ. ಒಳಗೆ ಹೋತು. ನಾ ಇತ್ತಾಗೆ ಬಂದೆ. ಅವಳು ಮಗನೂ ಹೊಡೆದರೆ ಏನು ಮಾಡ್ತೀಯ ಅಂತ ನಾನು ಕೇಳಿದೆ. ಮಗ ಒಪ್ಪುತ್ತಾದರೂ ಮನೆಗೆ ಬರ್ತಾನಲ್ಲ ಎಂಥ ಸಂತೋಷ ಇಲ್ಲವೇ ತಾಯಿ ಅವಳಿಗೆ. ಹತ್ತಿರಲೇ ಇದ್ದರೆ ಹೊಡೆಯೋಣ ಅನ್ನಿಸ್ತದೆ. ಈಗ ನೋಡವ್ವ, ನನಗೆ ಒಂದೇ ಮನೆಗೆ ಇದ್ದಾಗ ನನ್ನ ಸೊಸೆ ಎಂಥ ಚೆಲುವೆ ಅಂತ ತಿಳಿಯುತ್ತಿರಲಿಲ್ಲ. ಈಗ ನೋಡ್ತೀನಿ ದೂರದಿಂದ. ಏನೋ ಮುಖ ಗಂಟು ಹಾಕಿಕೊಂಡಾಗ ಹೇಗೂ ಇರ್ತದೆ ಅನ್ನು. ಮಿಕ್ಕಾದ ಹಾಗೆ ಒಳ್ಳೆ ಚೆಲುವೆ. ಅದಕ್ಕೆ ನನ್ನ ಮರಳಾಗಿರೋದು. ಅವನ್ನೂ ಹಾಗೆ. ಆಗ ಏಸು ಹೊತ್ತಿಗೆ ಮನೆಗೆ ಬಂದನು, ಏಸೊತ್ತಿಗೆ ಹೊಲಕ್ಕೆ ಹೋದನು ನೋಡ್ತಿರ್ಲಿಲ್ಲ. ಈಗ ನನ್ನ ಮನೆ ಬಾಗಿಲಾಗ ಕೂತು ಇದ್ಯಾಕೆ ಇನ್ನೂ ಬರಲಿಲ್ಲ, ಇದ್ಯಾಕೆ ಇಷ್ಟು ಬೇಗ ಹೊರಟು ಬಿಟ್ಟ
ಅಂತ ನೋಡ್ತಾ ಇದ್ದೀನವ್ವ. ಅವಳಿಗೂ ಹಾಗೆ ಅಲ್ಲವೇ? ಒಡೆದರೆ ನಾಳೆ ಬೆಳಗಾಗ ನಾನು ಮೊಸರು ಮಾರೋಕ್ಕೆ ಹೊರಟಾಗ ನನ್ನ ಜೊತೆಗೆ ಬಂದು ಬಿಡ್ತಾನೆ. ತಿಂಗಳು ದಿನ ಹೊತ್ತು ನೋವು ಪಟ್ಟು ಹೆತ್ತ ಮಗನ ಬಿಟ್ಟು ಕೊಟ್ಟಾಳೆ ತಾಯಿ. ಇವಳ ಯೋಚನೆ ಎಷ್ಟು ದೂರ ಓಡುತ್ತದೆ ಎಂದು ನನಗೆ ಆಶ್ಚರ್ಯವಾಯಿತು. ಇಷ್ಟರಲ್ಲಿ ಇವರ ಜಗಳ ಸುಮುಖವಾಗಿ ಕೊನೆಗಾಣುತ್ತದೆಂದು ನನ್ನ ಮನಸ್ಸಿಗೆ ತೋರಿತು. ಆದದ್ದು ಹೀಗೆ. 2 ದಿನ ಬಿಟ್ಟು ಹುಡುಗ ತಾಯಿಯ ಮನೆಗೆ ಹೋದವನು ಮಾರನೇ ದಿನ ಪಾರ್ಟಿ ಜೊತೆಗೆ ಬೆಂಗಳೂರಿಗೆ ಬರುತ್ತೇನೆಂದು ಹಠ ಮಾಡಿದ ಮುದುಕಿ ಮೊಸರಿನ ಹೆಡಿಗೆ ತಲೆ ಮೇಲಿಟ್ಟುಕೊಂಡು ಮೊಮ್ಮಗನ್ನ ಕಂಕುಳಲ್ಲಿಟ್ಟುಕೊಂಡು 3 ಮೈಲಿ ಬರೋದು ನಿಜವಾದ ಮಾತೆ. ಏನು ಮಾಡೋದೆಂದು ಅವಳಿಗೆ ತೋರಲಿಲ್ಲ. ಮಗನೂ ಸೊಸೆಯೂ ಕೂಡ ಬಂದು ಏನೋ ಅಥವಾ ನಾವು ತಪ್ಪು ಮಾಡಿದ್ದೀವಿ, ನೀನು ಕೋಪಿಸಿಕೊಂಡ್ರೆ ಹೇಗವ್ವ ಎಂದರು. ಊರಿನ ಜನವು 4 ಜನ ಬಂದು ಇವಳಿಗೆ ಸಮಾಧಾನ ಹೇಳಿದರು. ದೊಡ್ಡಸ್ತಿಕೆ ಕಳ್ಕೊಳ್ಳದ ಹಾಗೆ ಮಂಗಮ್ಮ ತನ್ನಿಷ್ಟದಂತೆ ಸೊಸೆಯ ಜೊತೆಗೆ ಸೇರಿಕೊಂಡಳು. ಆದರೆ ಈ ಮೊಮ್ಮಗ ಅಜ್ಜಿಯ ಜೊತೆಗೆ ಇರಬೇಕು ಅಂತ ಅನ್ನೋದನ್ನು ಹಠ ಮಾಡಿಬಿಟ್ಟ. ಅದರ ಮೇಲೆ ಹೊಸ ಏರ್ಪಾಡಾಯಿತು. ಮೊದಲಿನಿಂದಲೂ ಹಾಲು ಮೊಸರಿನ ವ್ಯಾಪಾರ ಮಂಗಮ್ಮನ ಕೈಯಲ್ಲಿತ್ತು. ಸೊಸೆ ಬಂದ ಮೇಲೆ ಕೂಡ ಮಂಗಮ್ಮ ಈ ಕೆಲಸ ತನ್ನ ಕೈಲೇ ಇಟ್ಟುಕೊಂಡಿದ್ದಳು. ಹೆಸರಿಗೆ ಮನೆ ಸೊಸೆ ಅಂದ ಮೇಲೆ ಇಟ್ಟು ಸಟ್ಟುಗ ನಿನ್ನದು ಅಂತ ಕಾರಣ. ನಿಜವಾಗಿ ಮೊಸರು ಮಾರಿದರೆ ಕೈಲಿಷ್ಟು ಕಾಸು ಓಡಾಡುತ್ತದೆ ಅನ್ನುವುದು. ಈಗ ಈ ಮೊಮ್ಮಗ ನಾದನು ಅಜ್ಜಿ ಜೊತೆಗೆ ಇರಬೇಕು ಅಂತ ಯಾವಾಗ ಹಠ ಮಾಡಿದ? ಸೊಸೆ ಏನು ಬಿಸಿಲಲ್ಲಿ ಸುಮ್ಮನೆ ಹೋಗೋದು ಬರೋದು? ವಯಸ್ಸಾದ ಮೇಲೆ ಎಷ್ಟು ದಿನ ಈ ಕೆಲಸ ಮಾಡೋಕ್ಕಾಗುತ್ತದೆ? ಇಟ್ಟು ಸಟ್ಟಗ ನೋಡಿಕೊಂಡು ನೀನು ಯಜಮಾಂತಿ ಮನೆಯಲ್ಲಿರು, ನಾನು ಹೋಗಿ ಮೊಸರು ಮಾರಿಕೊಂಡು ಬರ್ತೀನಿ ಅಂದಳು. ಮಂಗಮ್ಮ ಆಗಲಿ ಅಂದಳು. ಎಂದಾದರೂ ನಾನು ಹೋಗಿ ಬರ್ತೀನಿ, ದಿನ ನೀನು ಹೋಗು ಎಂದು ಈ ಕೆಲಸವನ್ನು ಸೊಸೆಗೆ ಒಪ್ಪಿಸಿದಳು. ಒಂದು ದಿನ ಅತ್ತೆ ಸೊಸೆ ಇಬ್ಬರು ಬಂದರು. ಒಬ್ಬಳ ಕೈಲಿ ಮಗು, ಇನ್ನೊಬ್ಬಳ ತಲೆ ಮೇಲೆ ಮೊಸರಿನ ಹೆಡಿಗೆ. ಇವಳೇ ಕಾಣವ ನನ್ನ ಸೊಸೆ. ಪಾಪ ಮುದುಕಿ ಯಾಕೆ ಅವಳೇ ಬೇಯಿಸಿಕೊಳ್ಳಬೇಕು ಅಂತ ತಿರುಗಿ ಕರ್ಕೊಂಡಾಳೆ ಮನೆಯೊಳಕ್ಕೆ. ಸುಮ್ಮನೆ ಬಿಸಿಲಾಗಿ ಓಡಾಡಬೇಡ ಅಂದಳು. ಆಗಲೇ ಅಂದಿದ್ದೀನಿ, ಇನ್ನು ಮೇಲೆ ಅವಳೇ ಮೊಸರು ತರ್ತಾಳವ್ವ ಅಂತ ಹೇಳಿ ಮಂಗಮ್ಮ ನಮ್ಮನ್ನು ಸೊಸೆಗೆ ಒಪ್ಪಿಸಿದಳು. ನಾನು ಅತ್ತೆಯನ್ನು ಸೊಸೆಯನ್ನು ಮಾತನಾಡಿಸಿ ಸಮಾಧಾನವಾಗಿ ನಡ್ಕೋಬೇಕು ಅಂತ ಬುದ್ಧಿವಾದ ಹೇಳಿ 2 ಎಲೆ ಅಡಿಕೆ ಕೊಟ್ಟು ಕಳಿಸಿದೆ. ಈಚೆಗೆ ಆ ಸೊಸೆ ಮೊಸರು ತರ್ತಾ ಇದ್ದಾಳೆ. ಅತ್ತೆಯ ಪರವಾಗಿ ಇಷ್ಟೆಲ್ಲ ಮಾತು ಆಯ್ತಲ್ಲ, ಈ ಸೊಸೆಯ ಪರವಾಗಿ ಏನಿರಬಹುದು ಅಂತ ನಾನು ಒಂದು ದಿನ, ಎಲೆ ನಂಜಮ್ಮ, ನೀನು ಒಳ್ಳೆ ತಿಳಿದೋಳು ಹಂಗಿದ್ದೀಯಲ್ಲ, ಅತ್ತೇನ ಮನೆ ಬಿಟ್ಟು ಓಡಿಸಬಹುದೇನೆ ಎಂದೆ. ನಂಜಮ್ಮ ಅದಕ್ಕೆ, ಅತ್ತೇನ ಓಡಿಸೋಕೆ ನಾನೇನು ರಾಕ್ಷಸೀನವ್ವ ಅಲ್ರವ್ವ, ಅತ್ತೆಯಾದವಳು ಯಾವ ಮಾತಿಗೂ ನಾನೇ ಅಂದುಬಿಟ್ಟು ಆ ಮಗನಾದವನ್ನ ಮನೆ ಗಂಡಸು ಅಂತ ನೋಡ್ತೀರಾ? ಅವ ಮುಟ್ಟಾಳ ಆಗಿಬಿಟ್ರೆ ಅವ ಗಂಡನಾಗೋದೇನು, ನಾನು ಹೆಂಡ್ರಾಗೋದೇನು, ನಾನು ಸಂಸಾರ ಮಾಡೋದೇನು? ಏನೋ ಒಳ್ಳೇದಾಯಿತು, ಅತ್ತೆ ಹೆತ್ತಳು ಸಾಕಿದಳು, ಗಂಡನ ಬೇಕಾದರೆ ಅವಳೇ ಸ್ವತಂತ್ರ ಅಂತ ಇಟ್ಟುಕೊಳ್ಳಲಿ ಅಂದೆ. ನನ್ನ ಮಗನ್ನ ನಾನು ಹೊಡಿಕೂಡ್ದು ಅಂತ ಮಾಡಿಬಿಟ್ರೆ ಅತ್ತೆ, ಇದು ಯಾತರ ಸೋಸಿತನ ಅವ್ವ ಎಂದಳು. ಮಗ ನಿನ್ನೋನು ಅನ್ನೋದಕ್ಕೆ ಅವನ್ನ ಹೊಡೆಯೋದೇ ಗುರ್ತೇನೆ ಎಂದೆ. ಹೊಡೆಯೋದು ಆಡಿಸೋದು, ಹೊಡೆದಾಗ ಯಾಕೆ ಹೊಡಿತೀಯ ಅನ್ನೋರು ಆಡಿಸಿದಾಗ ಯಾಕೆ ಆಡಿಸ್ತೀಯ ಅನ್ನಬಹುದು. ಇದಕ್ಕೆಲ್ಲ ಯಾವ ಹರಣೆ ಹೇಳೋದು? ನನ್ನ ಮಗ್ನು ಅಂದರೆ ನನ್ನ ಮಗ್ನು, ನನ್ನ ಗಣ್ಣು ಅಂದರೆ ನನ್ನ ಗಣ್ಣು. ಸೊಸೆ ಅಂತ ಬಂದವಳು ಒಂದು ಮಾತು ಅನ್ನಲಿ, ಒಂದು ಏಟು ಹೊಡೆದರೆ ಹೊಡಿಸಲಿ ಅಂತ ಅಂತೀರಾ? ಇದ್ದರೆ ನಾನು ಸಂಸಾರ ಮಾಡೋದು ಯಾಕೆ? ನನಗೆ ಮಂಗಮ್ಮ ಮಾತನಾಡಿದಾಗ ಆ ಮಾತು ಸರಿ ಎಂದು ತೋರಿದ ಹಾಗೆ ಇವಳು ಮಾತನಾಡಿದಾಗ ಇದು ಸರಿ ಅಂತ ತೋರಿತು. ಹಾಗಾದರೆ ಈಗ ನಿನಗೆ ಮನೆಯಲ್ಲಿ ಸ್ವಲ್ಪ ಸ್ವತಂತ್ರ ಬಂತು. ಈಗ ಮೊದಲಿಗನ್ನ ಮೇಲೂ ತಾಯಿ ಹೆಂಗಾದರೂ ಸರಿಸಿಕೊಂಡು ಹೋಗಬೇಕು. ಕೊಳ್ತೀರಾ? ಜಗಳ ಮಾಡಿದರೆ ನಮ್ಮತ್ತೆ ಕಾಸನ್ನೆಲ್ಲ ಇನ್ಯಾರ್ದೋ ಬಾಯಿಗೆ ಹಾಕೋತಾರೆ. ನಮ್ಮೂರಾಗ ರಂಗಪ್ಪ ಅಂತ ಇದ್ದಾನೆ. ನಮ್ಮ ಅತ್ತೆ ಬೇರೆ ಇದ್ದಾಗ ಅವಳನ್ನ ಸಾಲ ಕೇಳಿದ್ನಂತೆ. ಇವಳು ಕೊಡ್ತೀನಿ ಅಂದಳಂತೆ. ಅದನ್ನ ಅವ ಹೇಳಿದ. ಅದರ ಮೇಲೆ ನಾನು ಮಗನ್ನ ಕರೆದು, ಎಲ್ಲೋ
ನೀನು ಪಾರ್ಟಿ ಹತ್ತಿರ ಹೋಗು, ಮಿಠಾಯಿ ತಿಂಡಿ ಕೊಡ್ತಾಳೆ, ನಮ್ಮ ಮನೆಗೆ ಬರಬೇಡ, ತಿರುಗಿ ನಾನೇ ಕರೆಯೋವರೆಗೆ ಇಲ್ಲಿ ಬರಕೂಡ್ದು ಅಂತ ಈ ಕಳ್ಳಿ ಕೊಟ್ಟೆ. ಜಗಳ ಹೆಂಗಾದರೂ ತೀರಿದರೆ ಸಾಕು ಅಂತ ಇದೆಲ್ಲ ಸರಿ ಮಾಡಿದ ತಾಯಿ. ಹಂಗಾದರೆ ಅಜ್ಜಿ ಹತ್ತಿರಕ್ಕೆ ಮಗು ತಾನೇ ಹೋಗಲಿಲ್ಲವೇ? ಮಗನೇ ಹೋಯ್ತು ತಾಯಿ, ನಾನು ಕಳಿಸಿಕೊಟ್ಟೆ. ಅಯ್ಯೋ, ಇದನ್ನೆಲ್ಲ ಹೇಳೋರುಂಟೆ ಅವ್ವ. ಗಂಡಸರಿಗೆ ಇದೇನು ತಿಳಿತದೆ? ಮಂಗಮ್ಮನಿಗಿಂತ ನಂಜಮ್ಮ ಬುದ್ಧಿಯಲ್ಲೇನೋ ಕಡಿಮೆ ಇಲ್ಲ. ಆ ಮನೆಯಲ್ಲಿ ಈಗ ಅತ್ತೆಗೆ ಸೊಸೆಗೆ ಸ್ವಾತಂತ್ರ್ಯದ ಸ್ಪರ್ಧೆ ನಡೆಯುತ್ತಿದೆ. ಅದರ ಮೂರ್ತ ಸ್ವರೂಪ ಆ ತಾಯಿ ಮಗ, ಈ ಹೆಂಡತಿಯ ಗಂಡ. ಅವನನ್ನು ಬಿಟ್ಟು ಕೊಡಕೂಡದೆಂದು ತಾಯಿಯ ಮನೋಗತ. ಅವನನ್ನು ಹಿಡಿಯಲೇಬೇಕೆಂದು ಈ ಸೊಸೆಯ ವ್ರತ. ಇದು ಎಲ್ಲ ಕಡೆಯಲ್ಲಿಯೂ ನಡೆಯುತ್ತಿರುವ ವ್ಯಾಪಾರ. ಇದರ ಗೆಲುಸೋಲು ಹೀಗೆಯೇ ಎಂದು ಹೇಳುವಂತಿಲ್ಲ. ನೀರೊಳಗಿರುತ್ತಾ ಮಗುವಿನ ಕಾಲು ಹಿಡಿದಿರುವ ಮೊಸಳೆಯ ಹಾಗೆ ಸೊಸೆ ಮೇಲೆ ನಿಂತ ಮಗುವಿನ ತೋಳನ್ನು ಹಿಡಿದುಕೊಂಡು ಅದನ್ನು ಉಳಿಸುತ್ತೇನೆ ಎನ್ನುವವಳು ತಾಯಿ. ಮಧ್ಯೆ ಆ ಮಗುವಿನ ಪಾಡು ತಾನೇ ಸ್ವಲ್ಪ ಕಷ್ಟ. ಹಳ್ಳಿಯಲ್ಲಾದರೆ ಮೊಸರು ಮಾರುವ ಮಂಗಮ್ಮನ ಮನೆಯಲ್ಲಿ, ಪಟ್ಟಣದಲ್ಲಿ ಮೊಸರು ಕೊಳ್ಳುವ ತಂಗಮ್ಮನ ಮನೆಯಲ್ಲಿ ನಡೆಯುತ್ತಾ ಇದೆ ಈ ವ್ಯಾಪಾರ. ಕೊನೆಯ ಅಂಕ ಕಾಣದ ನಾಟಕ.